ವಾಜಾ 2 ಇತ್ತೀಚೆಗೆ ತುಂಬ ಓಡ್ತಾ ಇರುವ ಮೂವಿ ಥಿಯೇಟ್ರ್ಗಳಲ್ಲಿ 200 ಕೋಟಿ ಕ್ಲಬ್ ಸೇರಿದೆ. ಅಷ್ಟೊಂದು ಚೆನ್ನಾಗಿದೆಯಾ ಇಲ್ವಾ, ಮತ್ತು ಪಾರ್ಟ್ 1 ಥರನೇ ಇದೆಯಾ, ಅದು ಹೆಂಗೆ ಇಷ್ಟ ಆಯಿತು ಅದೇ ರೀತಿ ಇದು ಇಷ್ಟ ಆಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮೂವಿ ರಿವ್ಯೂಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಪ್ಲೀಸ್ ಲೈಕ್ ಮಾಡಿ. ವಾಜಾ 2 ಬಿಲಿಯನ್ ಬಾಯ್ಸ್ ಬಯೋಪಿಕ್ 1 ತುಂಬ ಚೆನ್ನಾಗಿತ್ತು. 2 ಚೆನ್ನಾಗಿದೆಯಲ್ವಾ ಅಂತ ನೋಡೋಣ ಬನ್ನಿ. ತುಂಬಾ ಇಷ್ಟ ಆಯಿತು. ಫಸ್ಟ್ ಹಾಫ್ ಪೂರ್ತಿ ಕಾಮಿಡಿಯಾಗಿ ಹೋಗುತ್ತೆ. ಅಲ್ಲಿ ಸ್ವಲ್ಪ ಬೋರ್ ಅನ್ನಿಸಿದ್ರು ಸಖತ್ತಾಗಿದೆ ಮೂವಿ. ಸೆಕೆಂಡ್ ಹಾಫ್ ಎಮೋಷ್ನಲ್, ಪ್ರತಿಯೊಂದು ಕ್ಯಾರೆಕ್ಟ್ರೂ ಡೆಪ್ತ್ ಇದೆ. ಈ ಮಲಯಾಳಂ ಮೂವೀಸ್ ಅವರು ಮೂವಿ ತೆಗಿತಾರಲ್ಲ ಅದೇ ಇಷ್ಟ ಆಗೋದು. ಪ್ರತಿಯೊಂದು ಕ್ಯಾರೆಕ್ಟ್ರು ಡೆಪ್ತ್ ಕೊಡ್ತಾರೆ. ಚಿಕ್ಕ ವಯಸ್ಸಿಂದ ಆ ಕ್ಯಾರೆಕ್ಟರ್ ಹೆಂಗಿತ್ತು, ಹೇಗಾಯಿತು, ಮುಂದೆ ಹೆಂಗೆ ಎಲ್ಲನೂ ಸಖತ್ತಾಗಿ ಹೇಳಿದ್ದಾರೆ. ಆ ಸಿನಿಮಾಗೆ ನಮಗನ್ನ ಕನೆಕ್ಟ್ ಮಾಡಿಸ್ತಾರೆ, ಅದೇ ಇಷ್ಟ ಆಗೋದು. ಸಿನಿಮಾ ಕನೆಕ್ಟ್ ಆದರೆ ನಾವು ಸಿನಿಮಾ ಸ್ವಲ್ಪ ಬೋರ್ ಆದರೂ ನಮಗೆ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಸಿನಿಮಾನೇ ಕನೆಕ್ಟ್ ಆಗಿರಲಿಲ್ಲ ಅಂದರೆ, ಅಲ್ಲಿ ಒಂದು ಕ್ಯಾರೆಕ್ಟ್ರು ಕನೆಕ್ಟ್ ಆಗಲಿಲ್ಲ ಅಂದರೆ ನೋಡೋದೇ ಇಲ್ಲ. ಆ ರೀತಿ ಇಲ್ಲ, ಅದು ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡುವಂಥ ಸಿನಿಮಾ. ಮತ್ತು ಚಿಕ್ಕ ವಯಸ್ಸಲ್ಲಿ ಕಾಲೇಜ್ ಲೈಫು ಸ್ಟೋರಿ ಚೆನ್ನಾಗಿದೆ. ಅಂದರೆ ಫಸ್ಟ್ ಹಾಫಲ್ಲಿ ಬರುತ್ತೆ. ಪಾರ್ಟ್ 1 ಥರನೇ ಅದೇ ಟೆಂಪ್ಲೇಟಲ್ಲಿ ಹೋಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಅನಿಸ್ತು ಮೂವಿ. ಅಣ್ಣ ತಂಗಿ ಮಧ್ಯೆ ನಡೆಯುವ ಜಗಳ ಆಗಿರ್ಬೋದು, ಅಣ್ಣ ತಮ್ಮನ ಮಧ್ಯೆ ಇರೋ ಜಗಳ, ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಏನೆಲ್ಲ ಮಾಡ್ತಿದ್ವೋ ಅದೆಲ್ಲ ಸಿನಿಮಾದಲ್ಲಿದೆ. ಅಷ್ಟು ಎಲ್ಲ ಕವರ್ ಮಾಡಿದ್ದಾರೆ ಅನ್ಬೋದು. ಎಲ್ಲರ ಲೈಫಲ್ಲೂ ನಡೆದಿರೋ ಘಟನೆ ಒಂದಾದರೂ ಈ ಸಿನಿಮಾದಲ್ಲಿರುತ್ತೆ. ಅದೇ ಇಷ್ಟ ಆಗೋದು ಈ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ಅನಿಸುತ್ತೆ ಇತ್ತೀಚೆಗೆ ಬಂದಿರುವ ಯೂತ್ ಆಗಿರ್ಬೋದು, ವಿತ್ ಲವ್ ಆಗಿರ್ಬೋದು, ಅದೇ ರೀತಿ ಇರುತ್ತಲ್ಲ. ಅಂದರೆ ಸ್ಕೂಲ್ ಲವ್ ಸ್ಟೋರಿ, ಕಾಲೇಜ್ ಲವ್ ಸ್ಟೋರಿ, ಇದೇ ರೀತಿ ಇದೆಯಲ್ಲ ಅಂತ ಅನಿಸುತ್ತೆ. ಸೆಕೆಂಡ್ ಹಾಫ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ನನಗೆ ವಾಜಾ ಫಸ್ಟ್ ಪಾರ್ಟ್ ಇಷ್ಟನಾ ಸೆಕೆಂಡ್ ಪಾರ್ಟ್ ಇಷ್ಟನಾ ಕೇಳಿದ್ರೆ ನಾನು ಸೆಕೆಂಡ್ ಪಾರ್ಟೇ ಅಂತೀನಿ. ಆ ರೀತಿ ಇದೆ. ನನಗೆ ಒಂದೇ ಡೌಟು, ಈ ರೀತಿ ಸಿನಿಮಾ ಕನ್ನಡದಲ್ಲಿ ಯಾಕೆ ಬರೋಲ್ಲ ಅಂತ. ಈ ಸಿನಿಮಾ ಹೇಗಿದೆ ಅಂದರೆ ವಾಟ್ ಬೋರ್ ಅನ್ನೋದೇ ಆಗೋಲ್ಲ. ಸ್ವಲ್ಪ ಎಲ್ಲಾದರೂ ಸ್ವಲ್ಪ ಲ್ಯಾಗ್ ಅಂತ ಅನಿಸುತ್ತೆ. ಕತೆ ಅಂದರೆ ಲ್ಯಾಗ ಅನಿಸಲ್ಲ. ಅದು ಅಲ್ಲಿ ಕತೆಯಲ್ಲಿ ಸುತ್ತ ಹೊಡಿತಾರಲ್ಲಪ್ಪ ಅತ್ತೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅನಿಸುತ್ತೆ. ಅದು ಬಿಟ್ಟರೆ ಸಿನಿಮಾ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಆದರೆ ಈ ರೀತಿ ಸಿನಿಮಾ ಕನ್ನಡದಲ್ಲಿ ಯಾಕೆ ಬರಲ್ವೋ ಏನೋ ಗೊತ್ತೇ ಆಗೋಲ್ಲ. ಕತೆನೇ ಸಿಗಲ್ವೋ. ಎಲ್ಲರೂ ನೋಡ್ಬೋದು. OTTಲಿ ಬಂದ್ರ ಮೇಲೆ ಕನ್ನಡದಲ್ಲೂ ಕೂಡ ಬರುತ್ತೆ, ಅವಾಗಾದರೂ ನೋಡ್ಬೋದು. ಆದರೆ ಈ ಸಿನಿಮಾನ ಒಟ್ಟು ಮಿಸ್ಸೇ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ಇದೇ ರೀತಿ ನಮ್ಮ ಮೂವಿ ರಿವ್ಯೂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.